ನಾವು ಜಗತ್ತಿಗೆ ನಾವು ದೊಡ್ಡವ್ರು ಇದ್ವಿ, ಅವ್ರಿಗೆ ಯಾಕೆ ಇಲ್ಲ, ಅವರು ನಿಮ್ಮದೊಂದು ಉದ್ಭವ ಆಗ್ಯಾರ, ಯಾರ ಬಗ್ಗೆ ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು. ಅದೇ ತರ ಕೆಟ್ಟದ್ದನ್ನು ನೋಡ್ರಿ ಇಲ್ಲಿ ಅಲ್ಲ, ರಿಯಲ್ ಆಗಿರೋ ವ್ಯಕ್ತಿಗೆ ಹೇಳ್ಕೊಡ್ಬೇಕ್ರಿ ಈ ತರ. ಅವಾಗ ನಾನು ನಿಮಗೆ ಪಾರ್ವತಿ ದೇವಿ ಏನೋ ಒಂದು ಹಿಂದೆ ಅಂದಿರ್ತಕ್ಕಂಥ ವಿಷಯಕ್ಕೆ ಅವರು ಕುಪಿತರಾಗಿ ಈ ತರ ಪವಾಡವನ್ನು ಎಷ್ಟು ಚೆನ್ನಾಗದ ನೋಡ್ರಿ. ಒಂದ್ಸಲ ಹಾಯ್ ಫ್ರೆಂಡ್ಸ್, ನಾವು ನೋಡ್ರಿ ಇವತ್ತು ಕಲಬುರಗಿಯಿಂದ ರಟಗಲ್ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡ್ರಿ. ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ರಟಗಲ್ ಇನ್ನೂ 4 ಕಿಲೋಮೀಟರ್ ಇದೆ ರೀ. ಅವಾಗ ಇದು ನಾಗೂರು ಎನ್ನುವ ಗ್ರಾಮ ನೋಡ್ರಿ. ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿ ಕಾಣಿಸ್ತು, ಹಂಗಾಗಿ ತೋರಿಸ್ಬೇಕಂತ ಇಲ್ಲಿ ಇಳ್ಕೊಂಡಿ ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಅದು ಏನೋ ಒಂದು ದರ್ಗಾ ತರ ನನ್ಗೆ ಅನ್ಸಾಗತ್ತದ. ನದಿ ಮಧ್ಯೆ ಒಂದು ದೇವಸ್ಥಾನ ತರನೋ ದರ್ಗಾ ತರನೋ ಅನ್ಸಾಗತ್ತದ. ವ್ಯೂಸ್ ಚೆನ್ನಾಗದ, ಹಂಗಾಗಿ ಶೇರ್ ಮಾಡ್ಬೇಕನ್ನಿಸ್ತು, ಹಂಗಾಗಿ ನಿಂತೀವಿ ನೋಡ್ರಿ. ಸುತ್ತಲೂ ಎಷ್ಟು ಚೆನ್ನಾಗದ ನೋಡ್ರಿ ನದಿ. ನೋಡ್ರಿ, ನಾವು ನಮ್ಮ ಶ್ರೀಮತಿ ಅವರು ಹೋಗ್ತಾ ಇದೀವಿ. ಯಾವ್ದಿದು ಊರು? ರಟಗಲ್. ರಟಗಲಿಗೆ ಹೋಗ್ತಾ ಇದೀವಿ. ನಮ್ಮ ವ್ಯೂ ಪಾಯಿಂಟ್ ಕಾಣ್ತು, ಅದಕ್ಕೆ ವ್ಯೂ ತಗೊಳಮಂತಂದ್ರೆ ನಮ್ಮ ಶ್ರೀಮತಿ. ಇದು ನಾಗೂರ್. ಯಾವ್ದು? ನಾಗೂರ್ ನಾಗೂರ್ ನಾಗೂರ್. ನಾಗೂರ್ ಹತ್ರ ರೀತಿ ನೋಡ್ರಿ. ರಟಗಲ್ಲ ಹೋಗ್ತಿರೋದು ಹೋಗ್ತಾರೆ. ರಟಗಲ್ ಅಲ್ಲಿ ಹೋಗಿ ನೋಡೋಣ, ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ತಾರಂತ ನಮ್ಮ ಶ್ರೀಮತಿ ಅವರು. ಬನ್ನಿ ಹೋಗೋಣ, ನೋಡಿ ಹೆಂಗಿದೆ ವ್ಯೂಸ್. ಚೆನ್ನಾಗಿದೆ ನೋಡಿ. ಲೆಟ್ಸ್ ಗೋ. ರೇವಗಿ ಗುಡ್ಡ ನೋಡ್ರಿ. ರೇವಣಸಿದ್ದೇಶ್ವರ ಸುಕ್ಷೇತ್ರ ಗುಡ್ಡದ ಮೇಲೆ ದೇವ್ರದನ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗ್ತಾವ. ಬಟ್ ಗುಡ್ಡದ ಮೇಲೆ ಪ್ರೈವೇಟ್ ವೆಹಿಕಲ್ ತೊಗೊಂಬಂದ್ರೆ ಅಲ್ಲಿಗೆ ಹೋಗ್ತಾವ. ನಾವು ಬೈಕ್ ತೊಗೊಂಡು ಬಂದಿರೋದರಿಂದ ಫುಲ್ ಮೇಲೆ ಹೋಗಿ ತೋರಿಸ್ತೀವಿ. ನೋಡ್ಕೊಂಡು ತಗೋರಿ. ಈ ಥರ ಸ್ಟೆಪ್ ಹತ್ತಿ ದೇವಸ್ಥಾನದ ಮೇಲೆ ಹೋಗ್ಬೋದು. ರೇವಣಸಿದ್ದೇಶ್ವರ ಗುಡ್ಡ ಅಂದರೆ ಸ್ಟೆಪ್ ಮೂಲಕ ಹತ್ತಕ್ಕೆ ಇದು ಒಂದು ಮಹಾದ್ವಾರ ಅದ ನೋಡ್ರಿ. ಅದ್ಭುತವಾಗಿ ಅದ. ನಮ್ದೇನು ಬೈಕ್ ಮ್ಯಾಲೆ ಹೋಗುತ್ತಂತ ನಾವು ಆ ಕಡೆಯಿಂದ ಹೋಗ್ತೀವಿ ನೋಡ್ರಿ. ಈ ಥರ ಅದ ನೋಡ್ರಿ ಸುತ್ತ ಗುಡ್ಡ. ಚೆನ್ನಾಗದ ದೇವಸ್ಥಾನ. ರೇವಗಿ ಗುಡ್ಡಕ್ಕೆ ನಾವು ಬಂದಿವಲ್ರಿ. ಗುಡ್ಡ ಹತ್ತೋದಕ್ಕಿಂತ ಮುಂಚೆ ನಾವು ಗುಡ್ಡದ ಕೆಳಗೆ ಅಂದ್ರೆ ಆ ಗುಡ್ಡದ ಮಹಾದ್ವಾರದ ಅಪೋಸಿಟ್ 1 ಕಿಲೋಮೀಟರ್ ನಾವು ನಡ್ಕೊಂಡ್ ಬಂದ್ರ ಈ ಹೊಂಡ ಸಿಗುತ್ತೆ ನೋಡ್ರಿ. ಬಹಳ ಪ್ರಾಚೀನವಾಗಿರ್ತಕ್ಕಂಥ ಹೊಂಡ ನೋಡ್ರಿ. ಇದು ನೀವು ನೋಡ್ಬೋದು ಎಷ್ಟು ಚೆನ್ನಾಗದ ನೋಡ್ರಿ. ಈಗನು ಹಂಗೆ ಅದ. ಇಲ್ಲಿ ಡ್ರೆಸ್ ಚೇಂಜ್ ಮಾಡಕ್ ಆಗಿರ್ಬೋದು, ಆಮೇಲೆ ಸ್ನಾನ ಮಾಡಕ ಎಲ್ಲ ವ್ಯವಸ್ಥೆ ಅದ ನೋಡ್ರಿ. ನೀರು ಈಗಲೂ ಸಹ ಕುಡಿಯೋ ತರ ಅದಾವ ನೋಡ್ರಿ. ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಯಾರ ಈಗನು. ಆಮೇಲೆ ಹೊಂಡದಿಂದ ಬಂದಾಗ ಇಲ್ಲಿ ಲಿಂಗ ಪೂಜೆ ಮಾಡ್ಕೋಕ ಅಂದ್ರೆ ಆಗಿನ ಒಂದು ಆಚಾರ್ಯರು ಇಲ್ಲಿ ಸ್ನಾನ ಮಾಡಿ ಇಲ್ಲೇ ಶಿವ ಪೂಜೆ ಮಾಡ್ಕೊಂತಿದ್ರ ಅಂತ ಅನ್ಸುತ್ತ. ಇಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳೋಂತ ಸ್ಥಳ ನೋಡ್ರಿ. ಮ್ಯಾಲ ಗುಡ್ಡ ಹತ್ತವನ ಬನ್ನಿ ಫ್ರೆಂಡ್ಸ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ರಿ ಇವತ್ತು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪ್ರಸಿದ್ಧ ಸುಕ್ಷೇತ್ರ ಅಂತಾನೆ ಹೇಳ್ಬಹುದು. ಆದಿ ಮೂಲ ಪುರುಷರಾಗಿರ್ತಕ್ಕಂಥ ರೇಣುಕಾಚಾರ್ಯರ ದೇವಸ್ಥಾನ ಇದು. ಇದು ಇರುವುದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರೇವಗಿ ರಟಗಲ್ ರೇವಣಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗೋಗಿ ದೇವರ ದರ್ಶನ ತಗೋಣ ಮತ್ತು ಈ ದೇವಸ್ಥಾನದ ಇನ್ನೂ ವಿಶೇಷ ಮಾಹಿತಿಯನ್ನು ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೋಗೋಣ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಗರ್ಭಗುಡಿಯ ಎಂಟ್ರೆನ್ಸ್ ನೋಡ್ರಿ. ಇದು ದೇವಸ್ಥಾನದ ಒಳಗೋಗಿ ದೇವರ ದರ್ಶನ ತಗೊಂಡ್ ಬರೋಣ ಬನ್ನಿ. ಈ ತರ ಅದ ನೋಡ್ರಿ ದೊಡ್ಡ ದೇವಸ್ಥಾನ. ದೇವಸ್ಥಾನದಾಗ ಈ ಕಡೆ 3 ದೀಪ ಕಂಬಗಳದಾವ ಇಲ್ಲಿ. ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ರೈಟ್ ಸೈಡಿಗೆ ನಮ್ಗೆ ನಂದಿ ಬಸವೇಶ್ವರ ದೇವಸ್ಥಾನ ಕಾಣಿಸುತ್ರಿ. ಇನ್ನು ಗರ್ಭಗುಡಿಯಲ್ಲಿ ಯಾವ ತರ ಅದ ದೇವರ ವಿಗ್ರಹ ಅಂತ ತೋರಿಸ್ತೀವಿ ಬನ್ನಿ. ರಟಗಲ ರೇವಣಸಿದ್ದೇಶ್ವರರ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವರು ನೋಡ್ರಿ. ಶ್ರೀ ಶಿವಾಚಾರ್ಯರು ಪರಮಾತ್ಮನ ಪಂಚಮುಖಗಳಿಂದ ಉದ್ಭವ ಆಗಿರ್ತಕ್ಕಂತಹ ಜಗದ್ಗುರುಗಳು.
ಈ ದೇವಸ್ಥಾನದಲ್ಲಿಯೂ ಸಹ ಪಂಚಮುಖಗಳು ಪ್ರತಿದಿನನೂ ಪೂಜಿಸಲ್ಪಡ್ತಾವೆ ನೋಡ್ರಿ. ನೋಡ್ಬೋದು ನೀವು ಗರ್ಭಗುಡಿಯಲ್ಲಿ 5 ಮುಖಗಳು. ಪಂಚಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣಿ ಪ್ರಣಾಮ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರೇವಣ ಸಿದ್ದಪ್ಪ ಅಂತ. ಈ ರಟಗಲ ರೇವಣ ಸಿದ್ದೇಶ್ವರ ಮಹಿಮೆ ದೇವಸ್ಥಾನದ ಹಿನ್ನೆಲೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ಇದ್ರದ್ದು ಮೇನ್ ಸ್ಥಳ ಕೊಲ್ಲಂಪಾಕ್ ಅಂತ. ಕೊಲ್ಲಂಪಾಕ್ ಅಂದ್ರೆ ಹೈದ್ರಾಬಾದ್ಗಿಂತ 70 ಕಿಲೋಮೀಟರ್ ಅದು. ಅಲ್ಲಿ ಆಲೇರ್ ಅಂತ ಊರಿದೆ. ಆಲೇರ್ನಿಂತ 7 ಕಿಲೋಮೀಟರ್ ಕೊಲ್ಲಂಪಾಕ. ಸೋಮೇಶ್ವರ ಟೆಂಪಲ್ ಅಂತ ಅಂತಾರೆ ಅಲ್ಲಿ. ಇದು ಒಂದು ದೊಡ್ಡ ಲಿಂಗ ಅದ. ಆ ಲಿಂಗದಂತೆ ಉದ್ಭವ ಆಗಿ ಸಾವಿರಾರು ವರ್ಷ ಎಲ್ಲಾ ಕಡೆ ಓಡಾಡಿ ಮತ್ತ ಅದ್ರೊಳಗೆ ಐಕ್ಯಾಗ್ಯಾರ. ಇಲ್ಲಿ ಬಂದು ಸ್ಥಳ ಏನದ ಅಂದ್ರ ತಪಾಸ ಕುಂತಿ ಸ್ಥಳ ಅವ್ರು ಇವೆಲ್ಲ ಸಿದ್ಧಿಯಾಗಿವು. ಇಲ್ಲಿ ರೇವಣ ಸಿದ್ದೇಶ್ವರ ಇವ್ರ ತಪಾಸ ಕುಂತಿವು ಎಲ್ಲಾ ಕಡೆ ಓಡಾಡಿ ಮತ್ತ ಅಲ್ಲೇ ಐಕ್ಯಾಗಿದ್ದಾರೆ. ಕೊಲ್ಲಂಪಾಕದಾಗೆ ಐಕ್ಯಾಗಿದ್ದಾರೆ. ಇವ್ರ 5 ಪಂಚಾಚಾರ್ಯ ಜಗದ್ಗುರುಗಳು ಅಂತ ಅವ್ರು ಶ್ರೇಷ್ಠ ಮಾಡಿ ಅವ್ರ ಏನದ ನಾವು ಒಂದು 5 ಮೂರ್ತಿ ಯಾರ ಒಬ್ರು ಡೊನೇಟ್ ಮಾಡಿದ್ರು ಅಂದ್ರ ಒಂದು ಹಳಿದಿತ್ತಂದ್ರ ತೆಗೆದು ಹೊಸದು ಕೂಡ್ಸೋದು, ಏನಾರ ಭಿನ್ನ ಆಗಿತ್ತು ಅಂದ್ರೆ ತೆಗೆದು ಕೂಡ್ಸಿ ಪ್ರತಿದಿನ 5 ವಿಗ್ರಹಗಳಿಗೆ 2 ಟೈಮ್ ಮಹಾ ಪೂಜೆ ಅಭಿಷೇಕ ಆಗ್ತದ್ರಿ. ರುದ್ರಾಭಿಷೇಕ 3 ಟೈಮ್ ಆಗ್ತದ. ಪ್ರತಿದಿನ 3 ಟೈಮ್ ರುದ್ರಾಭಿಷೇಕ, 2 ಮಹಾ ಪೂಜೆ ಅಂದ್ರೆ ಇವೆಲ್ಲ ಅಷ್ಟು ದೇವ್ರ ತೊಳೆದು ಮಾಡೋದು ನಸಿಕ್ನಾಗ 3:30 ಗಂಟೆ ನಿಂತ 5:30 ಮುಗುತ್ತೆ. ಈಗ ಸಾಯಂಕಾಲ ಮತ್ತೆ 3:30 ನಿಂತ 5:30 ಗಂಟೆ ಪ್ರತಿದಿನ. ದೇವಸ್ಥಾನದ ಜಾತ್ರಾ ಮಹೋತ್ಸವ ಈ ಶ್ರಾವಣ 3ನೇ ಸೋಮವಾರ ಜಾತ್ರೆ ಇರುತ್ತೆ ರೀ. ಆಯ್ತು. ಇದ್ರದ್ದು ರೇಣುಕಾಚಾರ್ಯ ಜಯಂತಿ ಅಂತ ಮಾಡ್ತಾರೆ. ಮಾರ್ಚ್ ನಲ್ಲಿ ಇರ್ತಾರೆ. ಮಾರ್ಚ್ ನಲ್ಲಿ ಅಲ್ಲಿ ಕೂಡ ಕೊಲ್ಲಂಪಾಕದಲ್ಲೂ ಅಲ್ಲೂ ಮಾಡ್ತಾರೆ. ಅವತ್ತು ರೇಣುಕಾಚಾರ್ಯ ಜಯಂತಿ ದಿನ ಇಲ್ಲಿ ಹೆಚ್ಚಾಗಿ ಪೂಜೆ ಪುನಸ್ಕಾರ ಎಲ್ಲ ಕಾರ್ಯಕ್ರಮ ನಡೀತಾವ್ರಿ ಇಲ್ಲೆಲ್ಲ. ಶ್ರಾವಣದಾಗ 1 ತಿಂಗಳೇನದ ಪುರಾಣ ಆಗುತ್ತೆ. ಅಂದ್ರೆ ಪಾರ್ವತಿ ರೂಪ, ಪರಮಾತ್ಮ ಪಾರ್ವತಿ ಒಂದು ಸಭೆ ನಡೆದಾಗ ರೇವಣ ಸಿದ್ದೇಶ್ವರ ಜಗದ್ಗುರುಗಳು ಕಂಬಲ್ ಇದು ಹಿಡ್ಕೊಂಡು ನಡೀತಾ ಇದ್ರಂತ. ಆ ಟೈಮ್ನಾಗ ಈಶ್ವರನು ಹೋಗಿ ಶರಣ್ ಮಾಡಿದನಂತ. ಪ್ರಣಾಮ ಮಾಡಿದ್ರೆ ಆಕಿಗೆ ಸಿಟ್ಟು ಬರ್ತಂತ. ನಾವು ಜಗತ್ತಿಗೆ ನಾವು ದೊಡ್ಡವ್ರು ಇದ್ವಿ, ಅವ್ರಿಗೆ ಯಾಕೆ ಇಲ್ಲ, ಅವರು ಲಿಂಗದಂದು ಉದ್ಭವ ಆಗ್ಯಾರ. ಯಾರ್ ಬಟ್ಟಿಲ್ ಬಿಟ್ಟಿಲ್ಲ, ಅವರು ಲಿಂಗದಂದು ಉದ್ಭವ ಆಗಿ ಅವ್ರೆಲ್ಲಾ ಕಡೆ ಸಂಚಾರ ಮಾಡಿ ಎಲ್ಲರಿಗೆ ಇದು ಬೋಧ ಹೇಳ್ಕೊತ ಬಂದಾರ. ಅವ್ರು ನಮ್ ಗುರುಹರ ಅಂತಂದ್ರೆ ಆಕಿಗೆ ಸಿಟ್ಟು ಬಂದ ಏನು ಅಂತ, ಇಲ್ಲ ನಾವೇ ಇದ್ದೇವೆ ಅಂದ್ರೆ ಇವ್ರು ರೇವಣ ಸಿದ್ದೇಶ್ವರ ಇವ್ರು ಏನ್ ಮಾಡ್ತಾರ, ನಂದ್ ಏನ ಮೈಮೆ ಆಕಿಗೆ ತೋರ್ಸೋಣ ಅಂತಂದು ಆಕಿನ ಹೊಟ್ಟೆಯಲ್ಲಿ ಹುಟ್ಟತಾರ ರೇವಣ ಸಿದ್ದಪ್ಪ. ಆಕಿನ ಹೊಟ್ಟೆಲ್ ಹುಟ್ಟಿ ಮಲೆ ಹಾಲು ಕುಡ್ಕೋತ ಎಷ್ಟು ಕುಡಿದ್ರು ಇನ್ನ ಬೇಕಂಬದ್ ಕೂಸ. ಅದಕ್ಕೆ ಆಕಿಗೆ ಏನಾಯ್ತದ, ಭಾಳ ಎಫೆಕ್ಟ್ ಆಗ್ತದ. ಯಾಕೆ ಹಿಂಗ ಆಗ್ಲತ್ತದ ಅಂತಂದ್ ಕೇಳಿಸಿ ನೋಡಿದ್ರ ಒಬ್ರು ಹೇಳಿದ್ರಂತ, ಇಲ್ಲ ನೀವೊಂದ್ ತಪ್ಪು ಮಾಡಿದಿ, ಆ ಜಗದ್ಗುರು ಸ್ವಲ್ಪ ಅಂದಿದಿ, ಅದಕ್ಕೆ ಏನದ ನೀವು ಏನದ ಆಕಿ ತಪ್ಪಾಗ್ಯದ, ಕ್ಷಮೆ ಆಗ್ಯದ, ನಿನ್ ಪೂಜೆ ಆದ್ಮೇಲೆ ನಂದು ಆಗ್ಲಿ ಅಂತಂದು ಮಾಯಾದೇವಿ ಅಂತಂದು ಕೊಲ್ಲಾಪುರ ಮಹಾಲಕ್ಷ್ಮಿ ಹೆಸರು ಇಟ್ಟದ. ಅಲ್ಲಿ ಎದುರುಗಡೆ ಇಲ್ಲಿ ರೇವಣ ಸಿದ್ದೇಶ್ವರದ ಪೂಜೆ ಆದ್ಮೇಲೆ ಅಲ್ಲಿ ಪೂಜಾ, ಇಲ್ಲಿ ದೇವ್ರದ ನೈವೇದ್ಯ ಹಿಡಿತಾರಲ್ಲ, ನೈವೇದ್ಯ ಇಲ್ಲಿ ಹಿಡಿದ ಮೇಕೆ ಅಲ್ಲಿ ನೈವೇದ್ಯ ಹಿಡಿಬೇಕು. ಇಲ್ಲಿ ರೇವಣ ಸಿದ್ದೇಶ್ವರ ಮಹಿಮೆ ನೋಡಿ ಸ್ನೇಹಿತರೆ. ನಮ್ಮ ಲೋಕದ ಸೃಷ್ಟಿಕರ್ತನಾಗಿರ್ತಕ್ಕಂತ ಶಿವನಿಗಿಂತಲೂ ಏನು ಪಂಚಪೀಠಾಧ್ಯಕ್ಷರು ಜಗದ್ಗುರುಗಳು ಅದರಲ್ರಿ, ಅಂದ್ರೆ ಲಿಂಗೋದ್ಭವರು, ಸಾಕ್ಷಾತ್ ಶಿವನೇ ಒಪ್ಕೊಂಡನ ನನ್ಕಿನ ಇವರು ಶ್ರೇಷ್ಠರು. ಯಾಕಂದ್ರೆ ಇವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಲಿಂಗದಿಂದ ಉದ್ಭವವಾಗಿ ಲೋಕ ಸಂಚರಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ ಜನಿಸಿರ್ತಕ್ಕಂತಹ ಮಹಾ ಅನುಭವಿಗಳು ಅಂತೇಳಿ. ಆದ್ರೆ ಪಾರ್ವತಿ ದೇವಿ ಲೋಕ ಸೃಷ್ಟಿಕರ್ತನೇ ನೀನ್ಯಾಕೆ ಅವ್ರಿಗೆ ಪೂಜಿಸ್ತೀಯ ಅಂತ ಕೇಳಿದಾಗ ಆ ಒಂದು ಘಟನೆ ಯಾವ ತರ ನಡೀತದಂದ್ರ, ಜಗದ್ಗುರುಗಳು ರೇಣುಕಾಚಾರ್ಯರು ಕಲಿಯುಗದಲ್ಲಿ ಮತ್ತೆ ಪಾರ್ವತಿಯ ಮಗನಾಗಿ ಜನಿಸಿ ಆ ಒಂದು ಲೋಕ ಸಂಚಾರ ಇದೇ ತರ ಮುಂದುವರಿತಾ ಇರ್ಬೇಕಾದ್ರೆ ಇಲ್ಲೊಂದು ಪ್ರಸಂಗ ಹೇಳಿದ್ರು ನಮ್ಗೆ ಗುರುಗಳು. ಅದೇ ತರನಾಗಿ ಈ ದೇವಸ್ಥಾನದಲ್ಲಿ ಸಹ ರಟಗಲ್ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ತಾಯಿ ಒಂದು ಮಾಯಾದೇವಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಸಹ ಪೂಜಿಸ್ತಾಳ. ಈಗನು ರೇಣುಕಾಚಾರ್ಯರಿಗೆ ಮೊದಲ ಪೂಜೆ ಆದ್ರೆ ಆ ನಂತರನೇ ಪಾರ್ವತಿ ದೇವಿಗೆ ಪೂಜೆ ಅಂತ ನೋಡ್ರಿ. ಇದು ಒಂದು ವಿಶೇಷವಾದ ದೇವಸ್ಥಾನ. ಇದನ್ನೆಲ್ಲೂ ನಾನು ಕರ್ನಾಟಕದಲ್ಲಿ ಕೇಳಿಲ್ಲ ನೋಡ್ರಿ, ಫಸ್ಟ್ ಟೈಮ್ ಈ ತರ ಇರೋದು. ತುಂಬಾ ಧನ್ಯವಾದಗಳು ಮಾಹಿತಿ ತಿಳಿಸಿದ್ದಕ್ಕೆ. ರಟಗಲ್ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂತಹ
ಪಾರ್ವತಿ ಸ್ವರೂಪಿಯಾಗಿರ್ತಕ್ಕಂಥ ಮಾಯಾದೇವಿ ದೇವಸ್ಥಾನ ನೋಡ್ರಿ. ಹೀಗೆ ರೇವಣಸಿದ್ದೇಶ್ವರರ ತಾಯಿ ನೋಡ್ರಿ, ದೇವಸ್ಥಾನ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸರ್ವರಿಗಾಗಲಿ, ಒಂದೇ ರೇಣುಕಂ ಎನ್ನುವ ಮಂತ್ರಘೋಷದೊಂದಿಗೆ ರೇಣುಕಾಚಾರ್ಯರ ಅತಿ ದೊಡ್ಡ ಪುತ್ಥಳಿ ನನ್ನಿಂದೇನು ಕಾಣಿಸಕತ್ತಲ್ರಿ ನಿಮ್ಗ. ಸುಮಾರು 54 ಅಡಿ ಎತ್ತರದ ಈ ಒಂದು ಪುತ್ಥಳಿ ಇರುವುದು ರೇವಗಿ ಎನ್ನುವ ಗ್ರಾಮ ನೋಡ್ರಿ. ಇದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ಗ್ರಾಮ ರೇವಗಿ. ರಟಗಲ್ ರೇವಣಸಿದ್ದೇಶ್ವರ ಸನ್ನಿಧಾನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಜಗದ್ಗುರುಗಳವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಸುತ್ತಲೂ ಗಾರ್ಡನ್ ಮಾಡ್ಯಾರ, ನೋಡ್ಬೋದು. ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗದ ರೀ. ನೀವು ಒಂದ್ಸಲ ಬಂದು ಖಂಡಿತ ವಿಸಿಟ್ ಮಾಡ್ರಿ. ರೇಣುಕಾಚಾರ್ಯರ ಬಗ್ಗೆ ಹೇಳ್ಬೇಕಾದ್ರೆ ಇನ್ನು ಅಗಾಧವಾದ ಒಂದು ಮಾಹಿತಿ ಅದ ಅಂತಾನೆ ಹೇಳ್ಬೋದು. ಹಾಗೆ ಮಾಹಿತಿ ನೀಡ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ವ್ಯೂ ಪಾಯಿಂಟ್ ತಗೊಂಡ್ ಬರೋಣ. ಫುಲ್ಲು ಬೆಟ್ಟದ ಮೇಲೆ ಈ ದೇವಸ್ಥಾನ ಇರುವುದರಿಂದ ನೋಡಕ್ ತುಂಬಾ ಅದ್ಭುತವಾಗಿರ್ತಕ್ಕಂತ ಪ್ಲೇಸ್ ನೋಡ್ರಿ. ಒಂಥರ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬಹುದು. ನೋಡಿ ಎಷ್ಟು ಚೆನ್ನಾಗದ ನೋಡ್ರಿ. ಅಲ್ಲಿನ ಕೆಳಗಿನ ವ್ಯೂ ತೋರಿಸ್ತೀನಿ ನಾನು ನಿಮ್ಗ. ನಮ್ ಕರ್ನಾಟಕದಲ್ಲಿ ಅತಿ ದೊಡ್ಡ ಪುತ್ಥಳಿ ಅನ್ಕೊಂತೀನಿ ನಾನು, ರೇಣುಕಾಚಾರ್ಯರದ್ದು ಇದು. ಇಲ್ಲಿಂದ ತಗೊಂಡ್ರೆ ವ್ಯೂ ಪಾಯಿಂಟ್ ನೋಡ್ರಿ. ಈ ತರ ಬೆಟ್ಟದ ಮೇಲೆ ದೇವಸ್ಥಾನ ಅದ. ಬೆಟ್ಟದ ಮೇಲೆ ಹತ್ತಕ್ಕ ಪ್ರೈವೇಟ್ ವೆಹಿಕಲ್ ತಗೊಂಡ್ಬಂದ್ರೆ ಬೆಟ್ಟದ ಮೇಲೆನೆ ಬರ್ತಾವ, ಇಲ್ಲಾಂದ್ರೆ ಸ್ಟೆಪ್ ಮುಖಾಂತರ ನಾವು ಹತ್ತಿ ಬರ್ಬೋದು. ದಾರಿಯಲ್ಲಿ ಅದ, ಅದು ತೋರಿಸ್ತೀನಿ. ಈ ಒಂದು ರೇಣುಕಾಚಾರ್ಯರ ಪುತ್ಥಳಿ ಎದುರುಗಡೆ ಇಲ್ಲಿ ನೋಡ್ರಿ, ಇದು ಒಂದು ಮಾನವ ಸಂದೇಶ ಅಂತಾನೆ ಹೇಳ್ಬೋದು. ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಅದೇ ತರ ಕೆಟ್ಟದ್ದನ್ನು ನೋಡಬಾರದು ಅನ್ನುವ ಒಂದು ಮಂಕಿಗಳದ್ದು ಒಂದು ಇದು ಮಾಡ್ಯಾರ ನೋಡ್ರಿ. ಐಡಲ್ಸ್ ಎಷ್ಟ್ ಚೆನ್ನಾಗದಾವ ನೋಡ್ರಿ ಫ್ರೆಂಡ್ಸ್. ಈಗ ನೋಡಕ್ ಎಷ್ಟ್ ಚೆನ್ನಾಗದಾವಲ್ಲ, ಅದ್ರದ್ದು ಇನ್ಫಾರ್ಮೇಶನ್ ಅಷ್ಟೇ ಸೂಕ್ತವಾಗಿರುತ್ತ. ಈ ತರ ಅದಾವ ನೋಡ್ರಿ. ಭೂಲೋಕದಲ್ಲಿ ಅಧರ್ಮ, ದುರ್ನಡತೆ, ಅನಾಚಾರಗಳು ಹೆಚ್ಚಾದಾಗ ಈ ಒಂದು ಲೋಕದ ಉದ್ಧಾರಕ್ಕಾಗಿ, ಮನುಕುಲದ ಒಳಿತಿಗಾಗಿ ಇಂತಹ ಮಹಾನುಭಾವರು ಲಿಂಗೋದ್ಭವರಾಗುವಂತ ಸಂದರ್ಭ ಬರುತ್ತೆ ನೋಡಿ ಸ್ನೇಹಿತರೆ. ಜಗದ್ಗುರು ರೇಣುಕಾಚಾರ್ಯರನ್ನು ನಾವು ಆದಿಜಂಗಮರು ಅಂತೇಳಿ ಕರಿತೀವಿ. ಇವರು ಪರಮಾತ್ಮನ ಪಂಚಮುಖದಿಂದ ಒಂದು ಲಿಂಗೋದ್ಭವರಾದರು ಅಂತ ಕರಿತೀವಿ. ಇವರು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಎಂಬಲ್ಲಿ ಸೋಮನಾಥನ ಲಿಂಗದಿಂದ ಲಿಂಗೋದ್ಭವರಾಗ್ತಾರ. ಆದಿರೇಣುಕ ಬಂದ ಆದಿರೇಣುಕ ಬಂದ. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ದಾಸೋಹ ಭವನ ನೋಡ್ರಿ. ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಪ್ರಸಾದ ಇರುತ್ತೆ ನೋಡ್ರಿ. ಅದೇ ತರ ದಾಸೋಹ ಭವನದ ಎದುರಲ್ಲಿ ನಾವು ನೋಡ್ಬೋದು ಜಗದ್ಗುರುಗಳು 5 ಒಂದು ಧ್ವಜದ ಚಿತ್ರಣಗಳನ್ನು ಅಳವಡಿಸ್ಯಾರ ನೋಡ್ರಿ. ಹಸಿರು ರಂಭಾಪುರಿ ಪೀಠ, ಕೆಂಪು ಉಜ್ಜಯಿನಿ ಪೀಠ, ನೀಲಿ ಕೇದಾರ ಪೀಠ, ಬಿಳಿ ಶ್ರೀಶೈಲ ಪೀಠ ಹಾಗೂ ಹಳದಿ ಬಣ್ಣ ಕಾಶಿ ಪೀಠವನ್ನು ಸಂಕೇತಿಸ್ತದ. ಈಗ ದಾಸೋಹದ ಒಳಗೋಗೋಣ ಬನ್ನಿ ಸ್ನೇಹಿತರೆ. ಪ್ರಸಾದಕ್ಕೆ ಏನಾದಂತನೂ ಸಹ ನಿಮ್ಗೆ ತೋರಿಸ್ತೀನಿ. ದಾಸೋಹದ ಪ್ರಸಾದ ನೋಡ್ರಿ. ಸ್ವೀಟು, ಪಲಾವು, ಸಾಂಬಾರು, ಸಜ್ಜಿಕಾದ ನೋಡ್ರಿ. ಇದು ಈ ತರ ಅದ ನೋಡ್ರಿ. ದಾಸೋಹ ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿ ಅದ ನೋಡ್ರಿ. ಇಲ್ಲಿ ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ್. ನೀವು ಬರ್ರಿ ಒಂದ್ಸಲ ಬಂದು ವಿಸಿಟ್. ಪ್ರಸಾದ ಸ್ವೀಟ್ ಆದ ನೋಡ್ರಿ, ಸಜ್ಜಿಗೆ. ಪ್ರಸಾದ ತಗೊಂಡು ಬರ್ರಿ. ದಾಸೋಹ ಭವನದಾಗ ನಾವು ಪ್ರಸಾದಕ್ಕೆ ಕುಂತಾಗ ಇಲ್ಲಿ ಗೋಡೆ ಮೇಲೆ ಮೀನಿಂಗ್ಫುಲ್ ಲೈನ್ಸ್ ಬರ್ದಾರ ನೋಡ್ರಿ. ನನ್ಗಂತ್ರ ಬಹಳ ಇಷ್ಟ ಆಯ್ತು. ಮೋಸ ಮಾಡಿ ತಿನ್ನುವುದು ಕರ್ಮಕ್ಕೆ ದಾರಿ, ಕಳ್ಳತನ ಮಾಡಿ ತಿನ್ನುವುದು ಸ್ಮಶಾನಕ್ಕೆ ದಾರಿ, ಲಂಚ ತೆಗೆದುಕೊಂಡು ತಿನ್ನುವುದು ಪಾಪಕ್ಕೆ ದಾರಿ, ದುಡಿದು ತಿನ್ನುವುದು ಸ್ವರ್ಗಕ್ಕೆ ದಾರಿ. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹ ಸಾಲುಗಳು ನೋಡಿ ಸ್ನೇಹಿತರೆ. ದಾಸೋಹ ಭವನದಿಂದ ಊಟ ಮಾಡಿ ಮ್ಯಾಲ ಹತ್ತಕತ್ತೀವಿ ನೋಡ್ರಿ. ಇಲ್ಲಿ ತೆಂಗಿನಕಾಯಿ ಹೊಡೆಯುವ ಸ್ಥಳ ಅದ. ಈ ಕಡೆ ನೋಡ್ಬೋದು ದೊಡ್ಡದಾಗಿರ್ತಕ್ಕಂಥ ಆಲದ ಮರ. ಎಷ್ಟು ವಿಶಾಲವಾದ ಜಾಗ ಅದ ನೋಡ್ರಿ. ಗುಡ್ಡದ ಮೇಲೆ ಏನ್ ಕಾರ್ಯಕ್ರಮಗಳು ಬೇಕಾದ್ರೂ ಮಾಡ್ಬೋದು. ಸಖತ್ತಾಗದ ನೋಡ್ರಿ. ನೀವು ಒಂದ್ಸಲ ತಪ್ಪದೆ ಬಂದು ವಿಸಿಟ್ ಮಾಡ್ರಿ. ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ.
ನಮಸ್ತೆ. ನೋಡ್ರಿ ರೇಣುಕಾಚಾರ್ಯ ಸ್ಟ್ಯಾಚು ಕಾಣ್ತದ ನೋಡ್ರಿ ಇಲ್ಲಿಂದ. ವ್ಯೂಸ್ ಮಾತ್ರ ಸಖತ್ತಾಗದ ನೋಡ್ರಿ. ಹೇಳ್ರಿ. ಅವ್ರೇನ್ ಶೋದಿಂದ ಐಕ್ಯ ಮಂಟಪ ಮಾಡಿದೆ ಮಾಡ್ಯಾರ. ರೇವಣ ಸಿದ್ದೇಶ್ವರಿಗೆ ಏರ್ಸ ಪತ್ರಿ ಗಿಡ ನೋಡ್ರಿ ಎಷ್ಟ್ ದೊಡ್ಡ ಅದ ನೋಡ್ರಿ. ಕಾಯ್ಬಿಟ್ಟ. ಆದಿ ರೇಣುಕಾಚಾರ್ಯರು ಲಿಂಗೋದ್ಭವರು ಅಂತ ಹೇಳಿದ್ನಲ್ರಿ. ಲಿಂಗೋದ್ಭವರು, ಲಿಂಗದಿಂದ ಉದ್ಭವ ಆಗಿ ಅವ್ರ ಪಾದಗಳ ಮೂಳ್ಯಾವ ನೋಡ್ರಿ. ಪಾದಗಟ್ಟಿ. ಎಷ್ಟ್ ಚೆನ್ನಾಗೈತಿ ನೋಡ್ರಿ. ಚಲೋ ನೋಡ್ರಿ ದೇವಸ್ಥಾನ, ಪಂಚಪೀಠದ್ದು. ಅಲ್ಲಿ ಬರ್ರಿ ಮುಂದೆ ನಮ್ಮ ಮಿಸ್ಸಸ್ ಅವ್ರು ಏನ ತೋರಿಸ್ತಾರಂತ ನೋಡವ. ನೋಡ್ರಿ ಅದ್ಭುತವಾಗಿ ಇಲ್ಲಿ ಬಸವಣ್ಣ ಹಾಗೂ ರೈತರು ನೋಡ್ರಿ, ರೈತರದ ಪ್ರತಿಯೊಂದು ಸ್ಟ್ಯಾಚುಗಳಿದ್ದಾವ ನೋಡ್ರಿ. ಗೋಮಾ ರೈತರು ನೋಡ್ರಿ, ರೈತರ ಸ್ಟ್ಯಾಚು ಹಾಕ್ಯಾರ. ನೋಡ್ರಿ ಬಿತ್ತದ ಬಸವಣ್ಣ ಗೂಳಿ ನೋಡ್ರಿ, ರೈತ ನಿಂತಿರೋದು ಆಕಳ ನೋಡ್ರಿ ಎಷ್ಟು ಚಂದ ಕ್ರಿಯೇಟ್ ಮಾಡ್ಯಾರ ನೋಡ್ರಿ. ದೇವಸ್ಥಾನದಾಗ ನೋಡ್ಬೋದು, ಚೆನ್ನಾಗದ. ಅಲ್ಲೇ ನಮ್ಮ ಶ್ರೀಮತಿ ಅವ್ರು ಅಲ್ಲಿ ನೋಡ್ರಿ ರೈತರ ತರ ಒಂದು ಇಲ್ಲಿ ನೋಡ್ರಿ ಈಗ ಫೀಲ್ ಮಾಡಕತ್ತಾರ ಅವ್ರು. ಬೀಜ ತಗೊಂಡ್ ಹಿಂಗ್ ಬಿತ್ತದ್ ನೋಡ್ರಿ. ಇದು ಲೊಕೇಶನ್ ಎಷ್ಟ್ ಚಂದ ಅದ್ ನೋಡ್ರಿ. ಹಿಂಗ ಎತ್ತುಗಳ ಓಡಿಸಿದಂಗ ಒಂದು ರೈತರ ಫೀಲ್ ಬರುತ್ತ ನೋಡ್ರಿ ಇಲ್ಲಿ. ನಿಜವಾಗ್ಲೂ ಬರುತ್ತೆ ನೋಡ್ರಿ ಎಷ್ಟ್ ಚಂದ ಅದ ಎತ್ತುಗಳ. ನೋಡ್ರಿ ನಮ್ ಶ್ರೀಮತಿ ಅವ್ರು ನೋಡ್ರಿ ಇವ್ರು ರೈತರಿಗೆ ಹೆಗಲ್ ಕೊಡ್ತಾರಂತ. ರೈತರಿಗಲ್ಲ, ಎತ್ತುಗಳಿಗೆ ಹೆಗಲ್ ಕೊಡ್ತಾರಂತ. ಒಂದಿನ ನೋಡ್ರಿ ಇಲ್ಲಿ ಅಲ್ಲ, ರಿಯಲ್ ಆಗಿರೋ ಎತ್ತಿಗೆ ಹೆಗಲ್ ಕೊಡ್ಬೇಕ್ರಿ ಈ ತರ. ಅವಾಗ ನಾನ್ ನಿಮ್ಗೆ ಆಯ್ತು ಆಮೇಲೆ ಹೌದಂತಿ. ಹೌದೌದ ಯಾವ್ದೋ ಸ್ಟ್ಯಾಚು ಮುಂದ್ ನಿಂತ ಹಿಡ್ಕೊಂಡ್ರಲ್ಲ ಅದು. ನೋಡ ಫೀಲ್ ಹೆಂಗೈತಿ. ಶಿವನ ಪರಮ ಭಕ್ತನಾಗಿರ್ತಕ್ಕಂತಹ ರಾವಣನು 9 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಅವನ ಜೀವನ ಮೋಕ್ಷದ ಗುರಿಯನ್ನು ಹೊಂದಿರ್ತಾನೆ ಫ್ರೆಂಡ್ಸ್. ಆದರೆ 6 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿ ಇನ್ನೇನು ಸಾಯ್ಬೇಕು ಅನ್ನುವಾಗ ವಿಭೀಷಣನಿಗೆ ಹೇಳ್ತಾನ, ಯಾರು? ರಾವಣ. ನೋಡಪ್ಪ, ನನ್ನ ಜೀವನದ ಮಹಾ ಗುರಿ ಅಂದ್ರೆ 9 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡುವುದಾಗಿತ್ತು. ಹಿಂಗಾಗಿ ನಾನು ಇವಾಗ ಮರಣ ಹೊಂದಿದ್ರು ನನಗೆ ಮೋಕ್ಷ ಸಿಗಲ್ಲ. ದಯವಿಟ್ಟು ನೀ ಇನ್ನೂ 3 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡುವಂತ ವಿಭೀಷಣನಿಗೆ ಹೇಳಿದಾಗ ವಿಭೀಷಣ ಹೇಳ್ತಾನ, ನಾನು ವಿಷ್ಣುವಿನ ಪರಮ ಭಕ್ತ, ನಾನು ಯಾವ ತರ ಶಿವಲಿಂಗವನ್ನು ಸ್ಥಾಪನೆ ಮಾಡಕ್ ಸಾಧ್ಯ ಅದ? ವಿಷ್ಣುವಿನ ಭಕ್ತ ನಾನು ಅಂತ ಹೇಳಿದಾಗ ರಾವಣ ಹೇಳ್ತಾನ, ವಿಷ್ಣುನು ಸಹ ಶಿವನ ಭಕ್ತನೇ ಅದನ, ನೀನು ದಯವಿಟ್ಟು ಸ್ಥಾಪನೆ ಮಾಡು ಅಂತ ಹೇಳಿದಾಗ ಸರಿ ಅಂತೇಳಿ ವಿಭೀಷಣ ಒಪ್ಕೊಳ್ತಾನ. ವಿಭೀಷಣ ಏನ್ ಮಾಡ್ತಾನ, ಋಷಿಯ ಆಶ್ರಮಕ್ಕೆ ಹೋಗಿ ರೇಣುಕಾಚಾರ್ಯರ ಹತ್ರ ಈ ತರ ಒಂದು ಇದೇ ಗುರುಗಳೇ ಅಂತ ತಿಳಿಸಿದಾಗ ರೇಣುಕಾಚಾರ್ಯರು ಅದಕ್ಕೆ ಒಪ್ತಾರ. ಹಿಂಗಾಗಿ 3 ಕೋಟಿ ಲಿಂಗಗಳನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರ. ಯಾರು? ರೇಣುಕಾಚಾರ್ಯರು. ಇದೇ ತರ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆಯಲ್ಲಿ ಜನಿಸಿ 3 ಕೋಟಿ ಲಿಂಗಗಳನ್ನು ಉದ್ಭವಿಸಿ ಮಾನವ ಕುಲಕ್ಕೆ ಧರ್ಮದಿಂದಲೇ ಮಾನವನಿಗೆ ಮೋಕ್ಷ ಎನ್ನುವ ಒಂದು ವಿಶ್ವ ಸಂದೇಶದೊಂದಿಗೆ ಒಂದು ಲೋಕ ಸಂಚರಿಸುತ್ತಾ ಲೋಕ ಕಲ್ಯಾಣ ಮಾಡ್ತಾ ಈ ಒಂದು ಕಲಿಯುಗದಲ್ಲಿ ರೇವಣ ಸಿದ್ದೇಶ್ವರರಾಗಿ ಈ ಒಂದು ಕ್ಷೇತ್ರದಲ್ಲಿ ಪಾರ್ವತಿ ದೇವಿಯ ಮಗನಾಗಿ ಜನಿಸಿ ಹಲವಾರು ಪವಾಡಗಳನ್ನು ಗೈದಾರ ಅಂತಾನೆ ಹೇಳ್ಬೋದು. ನೋಡ್ರಿ, ಲೋಕ ಸೃಷ್ಟಿಕರ್ತನಾಗಿರ್ತಕ್ಕಂತ ಸಾಕ್ಷಾತ್ ಪರಮಾತ್ಮ ಮತ್ತು ಪಾರ್ವತಿಯೇ ಇವರಿಗೆ ನಮಸ್ಕರಿಸ್ತಿದ್ರಂತ. ಅವಾಗ ಪಾರ್ವತಿ ದೇವಿ ನೀವ್ಯಾಕೆ ನಮಸ್ಕರಿಸಬೇಕು ಅಂತ ಕೋಪಗೊಂಡಾಗ, ಇಲ್ಲ, ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಲೋಕ ಕಲ್ಯಾಣಕ್ಕಾಗಿಯೇ ಲಿಂಗದಿಂದ ಉದ್ಭವಿಸಿ ಮಾನವ ಕುಲಕ್ಕೆ ಒಂದು ಹಿತಕ್ಕಾಗಿ ಸಂಚರಿಸುವ ನಿಸ್ಸಂಚಾರಿಗಳು ಅಂತ ಹೇಳಿದಾಗ ಆ ತಾಯಿಗೆ ಕೋಪಗೊಂಡು ಏನೋ ಅಂದಿರ್ತಾಳಂತ. ಅದರ ಶಾಪವಾಗಿ ರೇವಣ ಸಿದ್ದೇಶ್ವರರು ಪಾರ್ವತಿಯ ಹೊಟ್ಟೆಯಲ್ಲಿ ಅಂದ್ರೆ ಮಾಯಾದೇವಿ ಅನ್ನುವ ಹೆಸರಿನಿಂದ ಆ ಹೊಟ್ಟೆಯಲ್ಲೇ ಹುಟ್ಟಿ ಹಾಲನ್ನು ಸೇವಿಸುತ್ತಾ ಅಂದರೆ ಪಾರ್ವತಿ ದೇವಿ ಏನೋ ಒಂದು ಹಿಂದ ಅಂದಿರ್ತಕ್ಕಂತ ವಿಷಯಕ್ಕ ಅವರು ಕುಪಿತರಾಗಿ ಈ ತರ ಪವಾಡವನ್ನು ನಡೆಸಿದಂತ ಅದ್ಭುತ ಕ್ಷೇತ್ರ ನೋಡಿ ವೀಕ್ಷಕರೇ. ನಿಮ್ಗೇನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಐ ಹೋಪ್ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಆದಿ ರೇಣುಕಾಚಾರ್ಯರು ಪಂಚಪೀಠಗಳಲ್ಲಿ ಆದಿ ಪುರುಷರು ಅಂತ ಕರಿತೀವಿ. ಶಿವನ ಪಂಚಮುಖಗಳಿಂದ ಉದ್ಭವಿಸಿ ಈ ಒಂದು ಕ್ಷೇತ್ರದಲ್ಲಿ
ಪ್ರತಿನಿತ್ಯ ಪಂಚಮುಖಗಳಲ್ಲಿ ಪೂಜೆಗೆ ಒಳಪಡ್ತಕ್ಕಂತಹ ಏಕೈಕ ಕರ್ನಾಟಕದ ಕ್ಷೇತ್ರ ಅಂತಾನೆ ಹೇಳ್ಬೋದು. ಪ್ರತಿದಿನ ಇಲ್ಲಿ 3 ಟೈಮ್ ಮಹಾ ರುದ್ರಾಭಿಷೇಕ, 2 ಟೈಮ್ ಮಹಾ ಅಭಿಷೇಕ ಮತ್ತು ಮಂಗಳಾರತಿಯೊಂದಿಗೆ ಅದ್ಭುತವಾಗಿರ್ತಕ್ಕಂಥ ಪೂಜೆ ನಡೀತದ. ಆಮೇಲೆ ಶ್ರಾವಣದಾಗ ಅದ್ಭುತವಾದಂತ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರುತ್ತಾ. ಇತ್ತರ ಇರ್ತಕ್ಕಂತಹ ದೇವಸ್ಥಾನ ಎಷ್ಟು ಅದ್ಭುತ ವ್ಯೂ ಪಾಯಿಂಟ್ ಅದ ನೋಡ್ರಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿತ್ತಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಹಳೆಬರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೊಂದು ಕುತೂಹಲಕರ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಇನ್ನು ಮುಂದೆ ಗುಡ್ಡದ ಗಾರ್ಡನ್ದಾಗ ಈ ತರ ಶಿವ ಮತ್ತು ನಂದಿದು ಪುತ್ಥಳಿ ಅದ ನೋಡ್ರಿ. ನೋಡ್ರಿ ನೀವು ಎಷ್ಟು ಚೆನ್ನಾಗದ ನೋಡ್ರಿ. ಒಂದ್ಸಲ ತಪ್ಪದೆ ಮಿಸ್ ಮಾಡ್ಲಾರ್ದೆ ಏನ್ ಕಲಬುರ್ಗಿಗೆ ಬಂದಿದ್ರ ಅಂದ್ರ ಈ ಪ್ಲೇಸ್ ಮಿಸ್ ಮಾಡ್ಬೇಡ್ರಿ. ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ ಫ್ರೆಂಡ್ಸ್. ಬರ್ರಿ ನೀವು. ಸಖತ್ತದ ನೋಡ್ರಿ ವ್ಯೂ ಪಾಯಿಂಟ್ ನೋಡ್ಬೋದು. ಬೆಟ್ಟದ ಮೇಲೆ ಅದ ಅಲ್ರಿ. ನಿಮ್ಗೆ ಹೆಂಗ ಅನಿಸ್ತ್ರಿ ಗುಡಿ? ಸೂಪರ್ ಆಗಿದೆ. ಬರ್ರಿ, ಯಾರು ಮಿಸ್ ಮಾಡ್ಬೇಡ್ರಿ. ಕಲಬುರ್ಗಿ ಬಂದ್ರಿ ಅಂತಂದ್ರೆ ಅಲ್ಲಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ. 45 ಕಿಲೋಮೀಟರ್ 45 ಕಿಲೋಮೀಟರ್ ಆಗತ್ತ. ಬರ್ರಿ, ಚೆನ್ನಾಗದ. ಫ್ಯಾಮಿಲಿ ಸಮೇತ ಬಂದು ಇರ್ಬೋದು. ಇರಕ ರೂಮ್ ವ್ಯವಸ್ಥೆನ ಅದ, ಚೆನ್ನಾಗದ ದೇವಸ್ಥಾನ. ದಾಸೋಹ, ನೀರಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಬೇಸಿಗೆ ಒಳಗ ನೆರಳು, ಆಲದ ಮರಗಳು ಅದ್ಭುತವಾಗ್ಯದ ನೋಡ್ರಿ ಒಂದ್ ದೇವಸ್ಥಾನ. ದಿನ ಪಿಕ್ನಿಕ್ ಮಾಡ್ಬೋದು ನೋಡ್ರಿ ಇಲ್ಲಿ. ಆರಾಮ್ಸೆ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರಿ ಆಗ್ಲೇ ಪ್ರವಾಸಕ್ಕೆ ನೋಡಿದ್ವಿ ನಾವು. ಬಂದು ಈ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಒಂದಿನ ಇದ್ದು ಈ ಒಂದು ಪರಿಸರ ಅನುಭವವನ್ನ ತಗೊಂಡೋಗ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.